ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗ ಏನು ನೋಡ್ತಾರೆ, ಇದು ನ್ಯಾಷನಲ್ ಹೈವೇ 766 ಮೈಸೂರು ಟು ಊಟಿ, ಮೈಸೂರು ಟು ಕೇರಳ ಜಾಯ್ನ್ ಆಗುವಂಥ ಹೈವೇ. ಆ ಹೈವೇಯಿಂದ ಜಸ್ಟ್ ಒಂದು 50 ಮೀಟರ್ಸ್ಗೆ ಈ ಮಡ್ ರೋಡಲ್ಲಿ ಬರಬೇಕು. ಈ ಮಡ್ ರೋಡಲ್ಲಿ ಬಂದರೆ 6 ಎಕರೆ 12 ಗುಂಟೆ ಅಗ್ರಿಕಲ್ಚರ್ ಕಮ್ ಕಮರ್ಷಿಯಲ್ ಆಗುವಂಥ ಲ್ಯಾಂಡು ಸೇಲ್ಗಿದೆ. 6 ಎಕರೆ 12 ಗುಂಟೆ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಬೋದು, ಫಾರ್ಮ್ ಹೌಸ್ ಮಾಡಿ, ಇಲ್ಲ ಕಮರ್ಷಿಯಲ್ ಮಾಡೋಕ್ಕೆ ರೆಸಾರ್ಟ್ ಆಗ್ಬೋದು, ಎನಿವನ್ ಫ್ಯಾಕ್ಟ್ರಿ ಆಗ್ಬೋದು, ಕಮರ್ಷಿಯಲಾಗಿ ಕೂಡ ಯೂಸ್ ಮಾಡೋಕ್ಕಂಥ ಲ್ಯಾಂಡು. ತುಂಬಾ ಸಖತ್ತಾಗಿರೋಂಥ ಫರ್ಟಿಲೈಸ್ ಹೊಂದಿರುವಂಥ ರೆಡ್ ಸಾಯಲ್ ಇರುವಂಥ ಲ್ಯಾಂಡು. ಒಂದು ಬೋರ್ವೆಲ್ ಇದೆ, ನೀರು ತುಂಬ ಚೆನ್ನಾಗಿದೆ. ನೀರು ತೋರಿಸ್ಕೊಡ್ತೀನಿ ಹೇಗಿದೆ ಅಂತ. 25 ಕೋಕೋನಟ್ ಇದೆ, ಫಲ ಬಿಡುವಂಥ ಕೋಕೋನಟ್ಟು 25 ಇದೆ. ನೀವು ಆರಾಮಾಗಿ ಜಮೀನು ಪರ್ಚೇಸ್ ಮಾಡಿದಾಗ ನೆಕ್ಸ್ಟ್ ಡೇ ಇದನ್ನು ನೀವು ಆರಾಮಾಗಿ ಒಂದು ಎಳ್ನೀರು ಕುಡ್ಕೊಂಡು ಆರಾಮಾಗಿ ಇಲ್ಲಿ ಏನಿದೆ ಕೆಲಸಗಳ ಮಾಡ್ಕೋಬೋದು. ಆಗಿದೆ ಜಮೀನು. ಜನರ ಪ್ರಾಪರ್ಟಿ, ಕ್ಲಿಯರಾಗಿದೆ ಡಾಕ್ಯುಮೆಂಟ್ಸು. ಇದು ಪರ್ಚೇಸ್ ಮಾಡಿರೋ ಪ್ರಾಪರ್ಟಿ. ಮೂಲನೂ ಜನರಲ್ಲು, ಈಗ ಪ್ರೆಸೆಂಟ್ ಇರೋಂಥವು ಕೂಡ ಜನರಲ್ಲೇ. ನಿಮ್ಗೆ ಏನು ಬೇಕು ಲಾಯರ್ಗೆ ಲೀಗಲ್ ಕೊಡೋದಕ್ಕೆ ಡಾಕ್ಯುಮೆಂಟ್ಸ್ಗಳು ನಮ್ಮ ಕಡೆಯಿಂದ ನಾವು ಒದಿಸ್ಕೊಡ್ತೀವಿ. ಹಳೆ ಮನೆಗಳಿದೆ ಒಂದೆರಡು, ಅಷ್ಟೊಂದು ಹೋಗ್ಬಿಟ್ಟಿದೆ, ಅದೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕಾಗುತ್ತೆ. ನೋಡಿ, ನಾನು ಏನು ಜೂಮ್ ಮಾಡಿ ತೋರಿಸ್ತಾನಲ್ಲ ಅದೇ ಹೈವೇ. ಏನು ಗೌರ್ಮೆಂಟ್ ಬಸ್ ಹೋಯ್ತಲ್ಲ ನೋಡಿ, ಅದೇ ಹೈವೇ. NHಗೆ 1.3 ಅಂದರೆ 1,30,00,000 ಸ್ಟಾರ್ಟಿಂಗ್ ರೇಟು. ಓನರ್ ಹೇಳ್ತಾ ಇರೋದು ಪ್ರೈಸು ಪರ್ ಎಕರೆಗೆ 67 ಲ್ಯಾಕ್, 67 ಲಕ್ಷ ಪರ್ ಎಕರೆ ಹೇಳ್ತಿರೋದು. 1 ಎಕರೆಗೆ ಸ್ಲೈಟ್ಲಿ ನೆಗೋಷಿಯಬಲು. ಡೈರೆಕ್ಟ್ ಓನರ್ ಸಿಟಿಗೆ ಮಾಡ್ಕೊಳ್ಳೋಣ. ಓನರ್ ಸಿಟಿಗೆ ಮಾಡಿದ್ಮೇಲೆ ಹೆಚ್ಚು ಕಮ್ಮಿ ಆಗ್ಬೋದೇನೋ. ಇದು 10 ಕಿಲೋಮೀಟರ್ ಇದೆ ಫ್ರಮ್ ಗುಂಡ್ಲುಪೇಟೆಯಿಂದ, 40 ಕಿಲೋಮೀಟರ್ ಫ್ರಮ್ ಮೈಸೂರು, 165 ಕಿಲೋಮೀಟರ್ ಫ್ರಮ್ ಬ್ಯಾಂಗ್ಳೂರು ಅಪ್ರಾಕ್ಸಿಮೇಟ್ಲಿ. ತುಂಬಾ ದೂರ ಏನಿಲ್ಲ ಬೆಂಗಳೂರು ಮೈಸೂರವ್ರಿಗೆ, ಹತ್ತಿರನೇ ಇದೆ. ಒಂದು ಒಳ್ಳೆ ಕಮರ್ಷಿಯಲ್ ಅಥವಾ ಒಂದು ಒಳ್ಳೆ ಅಗ್ರಿಕಲ್ಚರ್ ಲ್ಯಾಂಡ್ NHಗೆ ಹತ್ತಿರದಲ್ಲಿ ಬೇಕು ಅನ್ನೋರಿಗೆ ತುಂಬಾ ಉಪಯುಕ್ತವಾಗಿದೆ. ಇನ್ನು ಏನು ಹೆಚ್ಚಿನ ಮಾಹಿತಿ ಬೇಕಾದರೆ ದಯಮಾಡಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಕರೆ ಮಾಡಿ. ನಿಮಗೇನು ಹೆಚ್ಚಿನ ಮಾಹಿತಿನ ಖಂಡಿತ ನಾವು ಕೊಡೋಣ. ನಾನು ಹೇಳ್ತಾ ಇದ್ದೆ NHಗೆ 1,30,00,000 ಅಂತ ಸ್ಟಾರ್ಟಿಂಗ್ ರೇಟು. ಇದು ಬರೀ 50 ಮೀಟ್ರ್ ಆಗುತ್ತೆ. ವಿತಿನ್ 100 ಮೀಟ್ರಲ್ಲಿ ನಿಮಗೆ ಈ ಜಮೀನು ಸಿಗುತ್ತೆ. ನಿಮಗೆ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಯಾವುದೇ ಜಮೀನು ಪರ್ಚೇಸ್ ಮಾಡಿದ್ರು ಕೂಡ ನಾವು ಬಿಫೋರ್ ರಿಜಿಸ್ಟ್ರೇಷನ್ ಸರ್ವೆ ಮಾಡಿಸ್ಕೊಡ್ತೇವೆ. ನೋಡಿ, ನೀರು ನೋಡ್ತಾ ಇರ್ಬೋದು ನೀವು. ನೀರು ಸ್ಟಾರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬಾ ಚೆನ್ನಾಗಿದೆ ನೀರು. ಈ ಜಮೀನಿಗೆಲ್ಲ ಡ್ರಿಪ್ಪಲ್ಲಿ ನೀರು ಹೋಗ್ತಾಯಿದೆ. ಹೋಗಿದ್ರೂ ಕೂಡ ಉಳಕ್ಕೆ ನೀರು ಈ ರೀತಿ ಬರ್ತಾಯಿದೆ. ನಾನು ಮೊದಲೇ ಹೇಳ್ದಂಗೆ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಲೀಗಲಾಗಿ ಖಂಡಿತ ಕೊಡ್ತೇವೆ. ಮತ್ತು ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟಿಯಿಂದ ಪ್ರೀವಿಯಸ್ ಬೈಯರ್ನೇ ಬೇಗ ಕೇಳ್ಕೊಳ್ಳಿ, ನಾನು ಮೀಟ್ ಮಾಡಿಸ್ಕೊಡ್ತೀನಿ. ಅವ್ರಿಗೂ ಇದೇ ಭರವಸೆ ಕೊಟ್ಟಿದ್ದೆ, ನಿಮಗೂ ಇದೇ ಭರವಸೆ ಕೊಡ್ತೀನಿ. ಆಫ್ಟರ್ ರಿಜಿಸ್ಟ್ರೇಷನ್ ಕೂಡ ನಿಮ್ಗೆ ಏನೇನು ಲೋಕಲ್ ಹೆಲ್ಪ್ ಬೇಕಾದ್ರೂ ಕೂಡ ಖಂಡಿತ ನಿಂತ್ಕೊಂಡು ನಾವು ಮಾಡಿಕೊಡ್ತೀವಿ. ಮತ್ತು ನಾವು ಯಾವುದೇ ಜಮೀನು ಅಷ್ಟೇ ಅಡ್ವಾನ್ಸ್ ಆದಮೇಲೆ ಪ್ರತಿಯೊಂದನ್ನು ಕೂಡ ವೆರಿಫೈ ಮಾಡಿ, ಡಾಕ್ಯುಮೆಂಟ್ಸ್ ಇರ್ಬೋದು, ಅವ್ರ ಫ್ಯಾಮಿಲಿ ಇರ್ಬೋದು, ಪ್ರತಿಯೊಂದು ಕೂಡ ವೆರಿಫಿಕೇಷನ್ ಮಾಡಿ ಯಾವುದೇ ಲಿಟಿಗೇಷನ್ ಇದ್ದ ರೀತಿ ಮಾಡಿಕೊಡ್ತೇವೆ. ದಯಮಾಡಿ ನಿಮ್ಮ ರಿಕ್ವೈರ್ಮೆಂಟ್ ಏನಿದ್ರು ಕೂಡ ವಾಟ್ಸಪ್ ಮುಖಾಂತರ ನಮಗೆ ತಿಳಿಸಿ. ಈಗ ನಾವು ಏನು ನೋಡ್ತಾ ಇದ್ದಾರೆ ವೀಡಿಯೋ, ಅದೇ ಜಮೀನು ಬೇಕು ಅಂತಲ್ಲ, ನಿಮ್ಮದೇ ಆದ ಒಂದು ಬಡ್ಜೆಟ್ ಇರುತ್ತೆ ಅಥವಾ ನಿಮ್ಮದೇ ಆದ ಒಂದು ರಿಕ್ವೈರ್ಮೆಂಟ್ ಇರುತ್ತೆ. ಆ ರೀತಿ ಇದ್ದರೆ ಖಂಡಿತ ನಮಗೆ ತಿಳಿಸಿ. ನಿಮ್ಮ ಕನಸಿನ ಲ್ಯಾಂಡ್ ತೊಗೊಳೋದಕ್ಕೆ ನಮ್ಮ ಕಡೆಯಿಂದ ನಮ್ಮ ಪ್ರಯತ್ನ ಮಾಡಲೇ ಮಾಡ್ತೀವಿ. ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಪ್ರತಿಯೊಬ್ಬರಿಗೂ ಕೂಡ ಲ್ಯಾಂಡ್ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಪ್ರಯತ್ನ ನಮ್ಮದು, ಫಲ ಭಗವಂತನಿಚ್ಛೆ. ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ ಲೈಕ್ ಮಾಡಿ. ಯಾರು ಜಮೀನು ತಗೋಬೇಕು ಅಂತಾರೆ, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಅಂಥವ್ರಿಗೆ ವೀಡಿಯೋನ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಬಗ್ಗೆ ಹೇಳಿ. ಖಂಡಿತ ನಿಮಗೊಂದೊಳ್ಳೆ ಲ್ಯಾಂಡ್ ಮಾಡ್ಕೊಡೋ ಜವಾಬ್ದಾರಿ ನಮ್ಮದು. ಆನೆಸ್ಟಾಗಿ ಒಂದೊಳ್ಳೆ ರೀತಿ ಮಾಡ್ಕೊಳ್ಳೋಣ. ನಮ್ಮನ್ನು ನಂಬಿ ಬನ್ನಿ, ಖಂಡಿತ ನಿಮ್ಗೊಂದೊಳ್ಳೆ ಲ್ಯಾಂಡ್ ಮಾಡ್ಕೊಡೋದು ಜವಾಬ್ದಾರಿ ನಮ್ಮದು. ಮತ್ತು ಲ್ಯಾಂಡ್ ಬಗ್ಗೆ ಹೇಳಬೇಕು ಅಂತಂದರೆ, ಏನು ಇದಿದೆ ಲ್ಯಾಂಡು, ಇದು ನಿಮಗೆ ರೆಸಾರ್ಟ್ ಮಾಡೋಕ್ಕಾಗಲಿ ಅಥವಾ ಫ್ಯಾಕ್ಟ್ರಿ ಮಾಡೋಕ್ಕಾಗಲಿ, ಅಥವಾ ಏನು ಈಗ ಫಾರ್ ಎಕ್ಸಾಂಪಲ್ ಕನಕಪುರ, ರಾಮನಗರ ಕಡೆ ಎಲ್ಲ ಗೇಮ್ ಝೋನು ಮತ್ತು ರೆಸಾರ್ಟ್ ವಿತ್ ರೆಸಾರ್ಟು, ಪ್ಲೇ ಗೇಮ್ಸ್ ಎಲ್ಲ ಏನೋ ಮಾಡಿದಲ್ಲ, ಆ ರೀತಿ ಎಲ್ಲ ಆರಾಮಾಗಿ ಮಾಡ್ಬೋದು. ಹಂಗೆ ಆ ರೀತಿ ತುಂಬಾ ಸೂಕ್ತವಾಗಿದೆ. ಎನಿವನ್ ಕಮರ್ಷಿಯಲ್ ಮಾಡ್ಬೋದು, ಇಲ್ಲ ಫಾರ್ಮ್ ಹೌಸ್ ಎಲ್ಲ ಮಾಡ್ಕೋಬೋದು. ಅದಕ್ಕೆ ಸೂಕ್ತವಾಗಿದೆ ಜಮೀನು. ಇಂಥ ಒಂದು ಜಮೀನು ಸಿಗಲ್ಲ ಅನ್ಕೊಂಡು, ಯಾಕಂದರೆ ಗೌರ್ಮೆಂಟ್ ರೋಡ್ ಅಟ್ಯಾಚೇ ಇದೆ. ಯಾರು ಜಮೀನು ಮೇಲೆ ಹೋಗ್ಬೇಕಾಗಿಲ್ಲ, ಗೌರ್ಮೆಂಟ್ ರೋಡ್ ಮೇಲೆ ನೀವು ಆರಾಮಾಗಿ ಹೋಗಿ ಜಮೀನಿಗೆ ಸೇರ್ಬೋದು. NH ತುಂಬಾ ಡೆವಲಪ್ ಆಗ್ತದೆ. NH ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಆದಮೇಲೆ ಬೆಂಗಳೂರು ಮೈಸೂರು ಓಲ್ಡ್ ಹೈವೇ ಸ್ವಲ್ಪ ಡೌನ್ ಆಗ್ತು.
ಆಲ್ಮೋಸ್ಟು ಏನು ಕೇರಳ ತಮಿಳ್ನಾಡಿಗೆ ಹೋಗೋರಲ್ಲ ಡೈರೆಕ್ಟು ಬ್ಯಾಂಗ್ಳೂರಿಂದ ಮೈಸೂರು ಬಂದುಬಿಡ್ತಾರೆ. ಈಗ ಮೈಸೂರಿಂದ ಆಚೆ ಏನು ಈ ಹೈವೇ ಇದೆಯಲ್ಲ, ಈ ಹೈವೇದಲ್ಲಿರೋಂಥ ಹೋಟೆಲ್ಲು ರೆಸಾರ್ಟಿಗೆ ಮಾತ್ರ ಭೇಟಿ ಕೊಡ್ತಾಯಿದ್ದಾರೆ. ಅದರಿಂದ ಹೊಸ ಹೊಸ ರೆಸಾರ್ಟ್ಗಳು, ಹೊಸ ಹೊಸ ಹೋಟೆಲ್ಗಳೆಲ್ಲ ಓಪನ್ ಆಗ್ತಾಯಿದೆ. ನಿಜವಾಗ್ಲೂ ಇನ್ವೆಸ್ಟ್ ಮಾಡೋರಿಗಂತೂ ತುಂಬಾ ಸೂಕ್ತವಾದ ಹೈವೇ ಆಗಿದೆ. ಈಗ ಕಮರ್ಷಿಯಲ್ ಆಗಲಿ ಪ್ರತಿಯೊಂದಾಗಲಿ ನೋಡಿ, ನೀವು ಅಗ್ರಿಕಲ್ಚರನ್ನು ಮಾಡ್ಕೋಬೋದು, ಇಲ್ಲ ಕಮರ್ಷಿಯಲಲ್ಲಿ ಮಾಡ್ಕೋಬೋದು, ನಿಮಗೆ ಬಿಟ್ಟಿದ್ದು. ಮೋರ್ ಡೀಟೇಲ್ಸ್ಗೆ ಕಾಲ್ ಮಾಡಿ ದಯಮಾಡಿ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.